ಚಾನಲ್ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತೊಂದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದರೆ ನನಗೆ ಒಬ್ಬರು ಹಳ್ಳಿಯಿಂದ ಕಾಲ್ ಮಾಡಿದರು. ಅವರಿಗೆ ಟೈಲರಿಂಗ್ ಅಂದರೆ ತುಂಬ ಕಷ್ಟದಲ್ಲಿದ್ದಾರಂತೆ, ಟೈಲರಿಂಗ್ ಮಾಡಲೇಬೇಕಂತೆ. ಆದರೆ ಅಲ್ಲಿರೋ ಹತ್ರದಲ್ಲಿ ಯಾರು ಅವರಿಗೆ ಏನು ಹೇಳ್ಕೊಡ್ತಾ ಇಲ್ವಂತೆ. ಮತ್ತು ಅವ್ರಿಗೆ ಬ್ಲೌಸು ಈಗ ಹೊಲಿಯೋ ಕೊಟ್ಟರೆ ತುಂಬ ದುಡ್ಡು, ಅಲ್ಪ ಸ್ವಲ್ಪ ಟೈಲರಿಂಗ್ ಬರುತ್ತಂತೆ, ಆದರೆ ತುಂಬ ರೇಟ್ ಹೇಳ್ತಾರೆ. ನನಗೊಂದು ಫಂಕ್ಷನಿಗೆ ಹೋಗಿದೆ, ನಾನು ಎದೆ ಸುತ್ತಳತೆ ಮತ್ತು ಮೈ ಉದ್ದನ ಹೇಳ್ತೀನಿ, ಒಂದು ಕಟ್ಟಿಂಗ್ ಹೇಳ್ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು. ನಾನು ಹೇಳಿದೆ, ನಿಮ್ಮನ್ನು ನೋಡೂ ಇಲ್ಲ ಮತ್ತು ನಿಮ್ಮದು ಎದೆ ಸುತ್ತಳತೆ ಮೈ ಉದ್ದ ಹೇಳಿದ್ರೆ ಅಷ್ಟೇ, ನಾನು ಕಟ್ ಮಾಡಿದ್ರೆ ಮತ್ತು ಬ್ಲೌಸ್ ಏನಾದರೂ ಪ್ರಾಬ್ಲಮ್ ಆದರೆ ಸರಿಯಾಗಲ್ಲ ಅಂತ ಹೇಳಿದೆ. ಇಲ್ಲ ಪರವಾಗಿಲ್ಲ, ನನಗೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ನಾನು ಎದೆ ಸುತ್ತಳತೆ ಮೈ ಉದ್ದ ಮತ್ತು ತೋಳು ಉದ್ದನ ಹೇಳ್ತೀನಿ, ಕಟಿಂಗ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ನಾನು ಪಾಪ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿದ್ರೆ ಹತ್ತಿರದಲ್ಲಿ ತುಂಬ ದೂರಕ್ಕೆ ಹೋಗ್ಬೇಕಂತೆ ಬ್ಲೌಸ್ ಹೊಲ್ಸೋಕ್ಕೆ, ಮತ್ತು ಹೊಲಿಯೋದಕ್ಕೂ ಸಹಿತ ಕೇಳಿದ್ರೆ ಅಲ್ಲಿರೋ ಟೈಲರ್ಸ್ ಯಾರು ಹೇಳ್ಕೊಡಲ್ವಂತೆ. ಮತ್ತು ಯೂಟ್ಯೂಬು ನೋಡ್ತಾರಂತೆ, ಒಂದೊಂದು ಸತಿ ಅವ್ರ ಹತ್ರ ನೆಟ್ ಇರಲ್ಲ, ಆ ಥರ ಎಲ್ಲ ಆಗತ್ತಂತೆ. ಅವರಿಗೆ ಸ್ವಲ್ಪ ಪ್ರಾಬ್ಲಮ್ಮೇ ಇದೆ. ನನಗೆ ರಿಕ್ವೆಸ್ಟ್ ಮಾಡಿದ್ರು, ಹಾಗಾಗಿ ಪರವಾಗಿಲ್ಲ, ನನ್ನ ಕೈಲಾದಷ್ಟು ಒಂದು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಅವ್ರು ಹೇಳಿದರು. ಮೈ ಉದ್ದ ಮತ್ತು ಎದೆ ಸುತ್ತಳತೆ ಮತ್ತು ಹಾಗೆ ವಾಟ್ಸಪ್ಪಲ್ಲಿ ಅವ್ರ ಫೋಟೋನು ಕಳಿಸಿದ್ರು. ನಾನು ಹೇಳಿದೆ, ನಾವೊಂದು ಕಸ್ಟಮರ್ಗೆ ಅಳತೆ ಬ್ಲೌಸ್ ಕೊಡ್ತಿದ್ರು, ಸ್ಟಿಚ್ ಮಾಡ್ತೀನಿ, ಹೇಗಾದರೂ ತುಂಬ ವರ್ಷದಿಂದ ಅವ್ರು ನಮ್ಮ ಕಸ್ಟಮರ್ ಆಗಿರಬೇಕು, ಇಲ್ಲ ಅಂತ ಅಂದರೆ ಅವ್ರನ್ನ ನಾವು ಹತ್ತಿರದಿಂದ ನೋಡಿದರೆ ನಾನು ಸ್ಟಿಚ್ ಕೊಟ್ಟಿದ್ದೀನಿ ಆ ಥರ. ಆದರೆ ಇಲ್ಲಿ ಅದು ಯಾವ ಥರನೂ ಇಲ್ಲ, ನಾನು ನಿಮ್ಮನ್ನು ನೋಡೂ ಇಲ್ಲ, ಮತ್ತು ನೀವು ಅಂದರೆ ಅಳತೆ ಹೇಳ್ತಾ ಇರೋದು ಕರೆಕ್ಟ್ ಇದೆಯೋ ಇಲ್ಲೋ ನನಗೂ ಗೊತ್ತಾಗ್ತಾ ಇಲ್ಲ. ನಾನು ಕಟಿಂಗ್ ಮಾಡಿ ನಿಮಗೆ ಹೇಳಿದ್ರೆ ಅದು ಮತ್ತು ಬ್ಲೌಸ್ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಹೇಳಿದೆ. ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನಾನೀಗ ಅವರು ಹೇಳಿರೋ ಎದೆ ಸುತ್ತಳತೆ ಮತ್ತು ಮೈ ಉದ್ದನ ಇಟ್ಕೊಂಡು ಯಾವ ರೀತಿ ಫಾರ್ಮುಲಾನ ಬಳಸಿಬಿಟ್ಟು ಕಟ್ ಮಾಡಬೇಕು ಅಂತ ಹೇಳ್ತೀನಿ. ಅವರು ಮೈ ಉದ್ದನ ಎಷ್ಟು ಹೇಳಿದ್ದಾರೆ ಅಂದರೆ 14 ಉದ್ದ ಅಂತ ಹೇಳಿದ್ದಾರೆ. ಅಂದರೆ 14ಕ್ಕೆ ಪ್ಲಸ್ 1 ಇಂಚ್ ಸೇರಿಸ್ಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು 36 ಇಂಚ್ ಅಂತ ಹೇಳಿದ್ದಾರೆ. 36 ಇಂಚಿನ ನಾವು 4ನೇ 1 ಭಾಗ ಮಾಡಬೇಕು. ಅಂದರೆ ಟೇಪನವ್ರು ಫುಲ್ ರೌಂಡ್ ಮೈ ಅಳತೆ ತೊಗೊಂಡಿದ್ದಾರಲ್ಲ ಅದರಲ್ಲಿ ಹಿಡಿದಿದ್ದಾರೆ. 9. ನಾನು ಒಂದು ಬಾಡಿ ಮೆಜರ್ಮೆಂಟ್ ತಗೊಳ್ಳೋ ವಿಡಿಯೋನ ಅವ್ರಿಗೆ ಸೆಂಡ್ ಮಾಡಿದ್ದೆ, ಅದನ್ನು ನೋಡಿಬಿಟ್ಟು ಅವರು ಕಳಿಸಿದ್ದಾರೆ. ಅಂದರೆ ಅವರಿಗೆ ಜಾಸ್ತಿ ಅಷ್ಟು ಗೊತ್ತಾಗಿಲ್ವಂತೆ, ಆದರೂ ಇದು ಈಗ 9 ಇಂಚು ಅವರ ಎದೆ ಸುತ್ತಳತೆ ಇದೆ, ಅದಕ್ಕೆ ನಾವು 2 ಇಂಚ್ ಸೇರಿಸ್ಬೇಕು, 11 ಇಂಚಿನ ಇಟ್ಕೋಬೇಕು. ಈ ವಿಡಿಯೋ ಅವರು ನೋಡ್ತಾರಂತೆ, ಅವರು ಸಹಿತ ಸೇವ್ ಮಾಡಿ ಇಟ್ಕೊಳ್ತಾರಂತೆ. ನಾನು ಅವರೊಬ್ಬರಿಗೆ ಈ ವಿಡಿಯೋನ ಹಾಕ್ಬೋದಿತ್ತು, ಆದರೆ ಈ ಥರನೇ ಪ್ರಾಬ್ಲಮ್ ತುಂಬ ಜನಕ್ಕೆ ಇರುತ್ತೆ. ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು, ಹೇಳಿದ್ರು ಅವ್ರಿಗೂ ಸಹಿತ ಹೆಲ್ಪ್ ಆಗುತ್ತೆ. ಒಂದು 36 ಸೈಜ್ ಅಂದರೆ ಎದೆ ಸುತ್ತಳತೆ 9 ಇರೋರು ಯಾವ ರೀತಿ ಫಾಲೋ ಮಾಡಿ ಕುತ್ತಿಗೆ ಅಗಲಾಗಿರ್ಬೋದು, ಹಾರ್ಮೋಲ್ ಆಗಿರ್ಬೋದು, ಬ್ರೆಸ್ಟ್ ಪಾಯಿಂಟ್ ಆಗಿರ್ಬೋದು ತಗೊಳ್ಬೇಕು, ಆ ಥರ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡದಿದ್ದಂಗೆ, ತುಂಬ ಈಸಿ ಆಗುತ್ತೆ. ಹಾಗೆ 36 ಸೈಜು ಯಾರೆಲ್ಲ ಇದ್ದೀರೋ ಅವರಿಗೂ ಸಹಿತ ಹೆಲ್ಪ್ ಆಗುತ್ತೆ. ನಾವು ಒಂದು ಎದೆ ಸುತ್ತಳತೆ ಮತ್ತು ಮೈ ಉದ್ದನ ಇಟ್ಕೊಂಡು ಯಾವ ರೀತಿ ಫಾರ್ಮುಲಾನ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮಿಸ್ ಮಾಡದೆ ವಿಡಿಯೋ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. 4 ಫೋಲ್ಡ್ ಮಾಡಿದಾಗ ನಮಗೆ ಸಿಗುವಂಥದ್ದು 9 ಇಂಚು, ಅದಕ್ಕೆ ಪ್ಲಸ್ 2 ಇಂಚು ಆ್ಯಡ್ ಮಾಡಬೇಕು. ಈಗ ನಾನು ಎದೆ ಸುತ್ತಳತೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಈ ರೀತಿ ಕಟಿಂಗ್ ಆದಮೇಲೆ ಅವರು ಮೈ ಉದ್ದ ಹೇಳಿರೋದು ಎಷ್ಟು ಅಂತಂದರೆ, ಮೈ ಉದ್ದ ಬಂದುಬಿಟ್ಟು ಅವರು 14 ಇಂಚ್ ಹೇಳಿದ್ದಾರೆ, ಪ್ಲಸ್ ಅದಕ್ಕೆ 1 ಇಂಚು ಸೇರಿಸ್ಬೇಕು. ಅವರು ಲೈನಿಂಗ್ ಬ್ಲೌಸೇ ಆಗಿರೋದ್ರಿಂದ 14 ಇಂಚಿಗೆ 1 ಇಂಚ್ ಸೇರಿಸಿ 15 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟು ಈ ರೀತಿ ಹೀಗೆ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಫ್ರಂಟಲ್ಲಿ 1 ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಕೋಬೇಕು. ಇಲ್ಲ ಅಂತಂದರೆ 3/4 ಇಂಚ್ ಆದರೂ ಸಾಕು. 1 ಇಂಚ್ ತುಂಬ ಉದ್ದ ಆಗುತ್ತೆ ಅನ್ನೋಂಗಿದ್ರೆ 3/4 ಇಂಚಿಗೆ ಬಿಡ್ಬೋದು. ಅದೇ ಬಿಗಿನರ್ಸ್ ಕಲಿತಾ ಇರೋರು 1 ಇಂಚಿನೇ ಬಿಟ್ಕೋಬೇಕು. ಯಾಕಂದರೆ ಜಾಸ್ತಿ ನೀವು ಸೇರಿಸಿ ಅಂದರೆ ತುಂಬ ಬಟ್ಟೆನ ಹಿಡಿದ್ಬಿಟ್ಟು ಹೊಲಿತಾ ಇರ್ತೀರ. ಹಾಗಾಗಿ ಬಿಗಿನರ್ಸ್ ಏನು ಮಾಡಬೇಕು ಅಂತಂದರೆ 1 ಇಂಚಿನೇ ಫ್ರಂಟಲ್ಲಿ ಜಾಸ್ತಿ ಬಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ನೀಟಾಗಿ ಯಾವ ರೀತಿ ಫಾರ್ಮುಲಾನ ಉಪಯೋಗಿಸಿ ಕಟ್ ಮಾಡಬೇಕಂತ ತೋರಿಸ್ತೀನಿ. ಕಟ್ ಮಾಡ್ಕೊಂಡು ಬ್ಯಾಕಲ್ಲಿ 15 ಇಂಚ್ ಇಟ್ಟಿದ್ದೀವಿ, ಫ್ರಂಟಲ್ಲಿ 16 ಇಂಚ್ ಇಟ್ಟಿದ್ದೀವಿ. ಈಗ ನಾವು ಏನು ಅಂತ ಅಂದರೆ ಟಿಪ್ಸ್ ಫಾಲೋ ಮಾಡಬೇಕು ಅಂತಂದರೆ, ನೋಡಿ, ಮೈ ಉದ್ದ ಈಗ ಕುತ್ತಿಗೆ ಅಗ್ಲನ ನಾವು ಫಸ್ಟ್ ಇಟ್ಕೋಬೇಕು. 36 ಇಂಚು ಫ್ರೆಂಡ್ಸ್. 40 ಇಂಚಿನ ಒಳಗಡೆ ಎಲ್ರಿಗೂ ನೀವು
2ರಿಂದ 2.25 ಇಂಚಿಗೆ ನೀವು ಕುತ್ತಿಗೆ ಅಗಲನ ತಗೋಬೇಕು. 2 ಇಂಚ್ ತಗೊಂಡ್ರೆ ಸಾಕು. 36 ಇಂಚಿಗೆ 40 ಇಂಚು ಒಳಗೆ ಅಂತ ಅಂದರೆ ನೀವು 2 ಇಂಚು ತೊಗೊಂಡ್ರೆ ಆಯಿತು. ಮತ್ತು 36 ಸೈಜ್ ಇದ್ದಾರೆ ಹೈಟು ಅಂದರೆ 15 ಇಂಚು ಅಂತ ಅಂದರೆ ನೀವು ಮುಂಭಾಗದ ಫ್ರಂಟ್ ಡೀಪನ್ನು ನೀವು 6ರಿಂದ 6.25 ತಗೋಬೇಕು. ಯಾಕಂದರೆ ಒಬ್ಬೊಬ್ಬರು ಈಗ ಎಂಗೇಜ್ ಆದರೆ ಸ್ವಲ್ಪ ಡೀಪು ಫ್ರಂಟಲ್ಲಿ ಹಾಕ್ತಾರೆ. ಈಗ ಫ್ರಂಟಲ್ಲೂ ಸಮೇತ 2 ಇಂಚು ತಗೋಬೇಕು. ಕುತ್ತಿಗೆ ಅಗಲ ನೀವು 40 ಎದೆ ಸುತ್ತಳತೆ ಅಂದರೆ 10 ಇಂಚು, 4ನೇ ಒಂದು ಭಾಗ 10 ಇಂಚು ಬರುತ್ತೆ. ಅಷ್ಟರ ಒಳಗಡೆ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ 2 ಇಂಚು ತಗೊಳ್ಳಿ. ಅಷ್ಟರ ಮೇಲೆ 40 ಇಂಚಿನ ಮೇಲಿರೋರಿಗೆ 2.25 ಅಥವಾ 2.25 ತಗೊಳ್ಳಿ. ಈಗ ಶೋಲ್ಡರ್ ಭುಜ ಎಷ್ಟು ತಗೊಬೇಕಪ್ಪ ಅಂತ ಅಂದರೆ ನೀವು 36 ಇಂಚ್ ಇದ್ದಾರೆ ಅಂದರೆ 9 ಇಂಚ್ ಎದೆ ಸುತ್ತಳತೆ ಅಂತ ಅಂದರೆ ನೀವು 3 ಅಥವಾ 3.25 ಇಂಚಿಗೆ ಶೋಲ್ಡರ್ನ ತಗೋಬೇಕು. ಈಗ ಇದು ಎರಡೂ ಸೇರಿದ್ರೆ 5 ಇಂಚ್ ಆಯಿತು. ಕುತ್ತಿಗೆ ಅಗಲ ಮತ್ತು ಶೋಲ್ಡರ್ ಸೇರಿದ್ರೆ 5 ಇಂಚ್ ಆಯಿತು. 3.25 ಇಂಚು ಭುಜ. ಇದು ಎರಡನ್ನೂ ಸೇರಿಸ್ಬಿಟ್ಟು 5 ಇಂಚು ಹಾರ್ಮೋಲ್ ಇಟ್ಕೋಬೇಕಾಗತ್ತೆ. 5 ಇಂಚು ಹಾರ್ಮೋಲ್ ಇಟ್ಟರೆ ಸಾಕಾಗತ್ತೆ. ಅದೇ ನೀವು 40 ಇಂಚಿನ 40 ಅಂದರೆ 38 ಇಂಚಿಗೆ ಬಂತು ಅಂದರೆ ನೀವು 5.25 ಮಾಡ್ಕೊಬೇಕು. ಈಗ ಇದು 9 ಇಂಚ್ ಆಗಿರೋದ್ರಿಂದ ನಾವೊಂದು 5.25 ಇಟ್ಕೊಳ್ತೀನಿ. 5 ಇಂಚು ಕಡಿಮೆ ಆಗುತ್ತೆ, 5.25 ಇಂಚು ಕರೆಕ್ಟ್ ಆಗುತ್ತೆ. ತುಂಬ ನೀವು ಹಾರ್ಮೋಲ್ ಇಟ್ಟರೆ ಇದೆಯಲ್ವಾ ಕಂಕಳ ಹತ್ರ ತುಂಬ ಲೂಸ್ ಬರುತ್ತೆ, ಕುಪ್ಪೆ ಬರುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ. 5.25 ಇಂಚಿಗೆ ನಾವು ಇಟ್ಕೊಬೇಕು. ಹಾಗೆ 1 ಇಂಚಿಗೆ 1 ಮಾರ್ಕ್ ಮಾಡಿ ಈ ರೀತಿ ಶೇಪನ್ನು ಕೊಟ್ಕೋಬೇಕು. ಇಲ್ಲಿ ಟೇಪಿನ ಮಧ್ಯದಲ್ಲಿ ಈ ರೀತಿ ಮಾರ್ಕ್ ಮಾಡಿ ಇಲ್ಲೊಂದು ಶೇಪು. ಹಾಗೆ ಇಲ್ಲಿಂದ 2.25 ಇದು 3 ಪಾಯಿಂಟಿಗೂ ಈ ಮಾರ್ಕಲ್ಲಿ ಸೇರಿಸ್ಬೇಕು. ಹಾಗೆ ಈ ಚಾಕು ತುಂಬ ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ. 3/4 ಇಂಚಿಗೆ ಇನ್ನೊಂದು ಶೇಪು. ಇದೇ ರೀತಿ ನೀವು ಒಂದು ಶೇಪನ್ನು ಕೊಟ್ಕೋಬೇಕು. ಈಗ ನೋಡಿ ಮುಂಭಾಗದಲ್ಲಿ ಒಂದು ರೌಂಡ್ ಶೇಪು. ಅವ್ರ ಹತ್ರ ನೀವು ಕೇಳಿ ಯಾರು ಕೊಟ್ಟಿದ್ದು ತುಂಬ ಬ್ರಾಡಾಗಿ ಹಾಕ್ತಾರೆ ಅಂದರೆ ನೀವು ಈ ರೌಂಡನ್ನು ಸ್ವಲ್ಪ ಹೊರಗಡೆ ಈ ರೀತಿ ತಗೋಬೇಕು. ಇಲ್ಲ ಅಂತಂದರೆ ಇದ್ರ ಒಳಗಡೆನೇ ಹಾಕ್ಬೋದು. ಈಗ ಫ್ರೆಂಡ್ಸ್ ಹೆಂಗಂದರೆ ಇಲ್ಲಿ ಫ್ರಂಟಲ್ಲಿ ನೀವು ಇಲ್ಲಿ ಎಷ್ಟಾದರೂ ಬ್ರಾಡ್ ತಗೊಳ್ಳಿ, ಆದರೆ ಈ ಗೆರೆಗೇ ಇಲ್ಲಿ ತಂದು ಜಾಯಿಂಟ್ ಮಾಡಬೇಕು. ಇಲ್ಲೂ ಅಷ್ಟೇ ಸ್ವಲ್ಪ ನೀವು ಈ ರೀತಿ ಹೊರಗೆ ತಗೊಂಡ್ರೆ ಇಲ್ಲಿ ತುಂಬ ಬಟ್ಟೆ ಉಳಿದ್ಬಿಟ್ಟು ಕುಪ್ಪೆ ಬರೋದಿಲ್ಲ. ಈಗ ಈ ಕಡೆ ಇಷ್ಟು ಮತ್ತು ಈ ಕಡೆ ಇಷ್ಟು ಹೋಗಿ ಇಷ್ಟೇ ಶೋಲ್ಡರ್ಗೆ ಉಳಿಯುತ್ತೆ. ಈಗ ನೆಕ್ಸ್ಟು ಅವರು ಅಳತೆ ಕೊಟ್ಟಿಲ್ಲ. ಬ್ರಷ್ ಪಾಯಿಂಟ್ ಎಷ್ಟು ತಗೊಳ್ಳೋದಪ್ಪ, ನಿಪ್ಪಲ್ ಪಾಯಿಂಟ್ ಎಷ್ಟು ತಗೊಳ್ಳೋದಪ್ಪ ಅಂದರೆ ಈ ರೀತಿ ಶೋಲ್ಡರಿನ ಮಧ್ಯದಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ ಈ ರೀತಿ ಬ್ಯಾಕಲ್ಲಿ ಈ ಥರ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ನಮಗೆ ಬಂದಿರೋದು ಎಷ್ಟು ಅಂತಂದರೆ 14 ಇಂಚು. ಅಂದರೆ ನಮಗೆ ಸ್ಟಿಚ್ಚಿಂಗ್ ಆದಮೇಲೆ ಇದೆಯಲ್ವಾ 14 ಇಂಚಿಗೆ ಬರಬೇಕು. ನೀವು ಏನು ಮಾಡಬೇಕು ಅಂದರೆ ಬ್ಯಾಕಲ್ಲಿ ಈ ರೀತಿ ಅಂದರೆ ಸ್ಟಾರ್ಟಿಂಗಿಂದ 3 ಇಂಚಿಗೆ 3 ಇಂಚ್ ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ನೀವು ಅದನ್ನು ಫ್ರಂಟಲ್ಲಿ ಈ ರೀತಿ ತಗೋಬೇಕು. ಫ್ರಂಟಲ್ಲಿ 1 ಇಂಚ್ ಬಿಟ್ಟಿರ್ತೀರಲ್ವಾ, 3 ಇಂಚಿಗೆ 1, ಹಾಗೆ 2.25 ಇಂಚಿಗೆ 1. ಬ್ರೆಸ್ಟ್ ಪಾಯಿಂಟ್ ನಿಪ್ಪಲ್ ಪಾಯಿಂಟ್ ಎಷ್ಟಕ್ಕೆ ಬರುತ್ತೆ ಅಂದರೆ 12 ಇಂಚ್ ಇರುತ್ತೆ. ಅವ್ರ ಬ್ಲೌಸಲ್ಲಿ ಕರೆಕ್ಟಾಗಿ 12 ಇಂಚ್ ಇರುತ್ತೆ. 13 ಇಂಚು ಸಾಕಾಗುತ್ತೆ. ನೀವು ಅಳತೆ ಕೊಟ್ಟಿಲ್ಲ, ಬರೀ ಇಷ್ಟೇ ಅಳತೆ ಹೇಳಿದರು ಅಂದರೆ ಇಲ್ಲಿಂದ ತೊಗೊಂಡು ನೀವು 3 ಇಂಚಿಗೆ ತಗೊಳ್ಳಿ. ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ 2.25ಗೆ ಬರುತ್ತೆ. ಇಲ್ಲಿಂದ 2.25 ಒಂದು ಫಾರ್ಮುಲಾ ಇದು, ಆಯಿತಾ. ಈಗ ಈ ರೀತಿ ಪಟ್ಟಿನ ತಗೊಳ್ಳಿ. ನೀವು ನನಗೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡೋಕ್ಕೆ ಬರಲ್ಲ, ಕಟ್ಟಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರು ನೀವು ಏನು ಟೆನ್ಷನ್ ಮಾಡ್ಕೊಂಬಿಡಿ. ಈ ರೀತಿ ಫ್ರಂಟಲ್ಲಿ ನೀವು 1 ಇಂಚ್ ಈ ರೀತಿ ಬಟ್ಟೆನ ಜಾಸ್ತಿ ಬಿಟ್ಕೊಳ್ಳಿ. ಈ ಕಡೆಯಿಂದ 3 ಇಂಚು, ಈ ಕಡೆಯಿಂದ 2.25 ಇಂಚು. ಪಟ್ಟಿಗೆ ನೀವು ಈ ಫಾರ್ಮುಲಾನ ಎಲ್ಲ ಅಳತೆಗೂ ಯೂಸ್ ಮಾಡ್ಬೋದು. ಹಾಗೆ ನೋಡಿ ಫ್ರಂಟಲ್ಲಿ ಆಯಿತು 2 ಇಂಚ್ ತೊಗೊಂಡ್ವಿ, ಆರ್ಮೋಲ್ ಆಯಿತು. ಈಗ 36ನ ಅರ್ಧ ಮಾಡಿದಾಗ 18 ಇಂಚ್ ಬಂತು. 18ನ ಅರ್ಧ ಮಾಡಿದಾಗ 9 ಬಂತು. 9 ಇಂಚಿಗೆ ಬಂತು. ಇದು ಎದೆ ಸುತ್ತಳತೆ ಅನ್ನೋದು ಇವ್ರದ್ದು ಕರೆಕ್ಟಾಗಿ 9 ಇಂಚು. ನೀವು ಬೇಕಿದ್ದರೆ ಇಲ್ಲಿಂದ ಒಂದು ಗೆರೆನ ಹಾಕೋಬೋದು.
ಕರೆಕ್ಟಾಗಿ ಈ ಪಾಯಿಂಟಿಗೆ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ನೋಡಿ ಫ್ರೆಂಡ್ಸ್, ಅವರು ಮೈ ಉದ್ದ ಮತ್ತು ಎದೆ ಸುತ್ತಳತೆ ಅಷ್ಟೇ ಹೇಳಿದರು, ನಾವು ಯಾವ ರೀತಿ ಮಾರ್ಕನ್ನು ಹಾಕಿದ್ವಿ ಅಂತ. ಫ್ರೆಂಡ್ಸ್, ನಾನು ಇನ್ನೊಂದು ಸರಿ ಹೇಳ್ತೀನಿ, 40 ಇಂಚು ಒಳಗಡೆ ಅಂದರೆ 42 ಇಂಚು 44 ಇಂಚು ಇರೋರಿಗೆಲ್ಲ ನೀವು ಹಾರ್ಮೋಲನ್ನು 6 ಇಂಚು ತೊಗೊಳ್ಳಿ. ಯಾವುದೇ ಥರ ಯೋಚನೆ ಮಾಡಿದಿರಂಗೆ 6 ಇಂಚು ತೊಗೊಳ್ಳಿ. ಅದೇ ನೀವು 38, 34, 36 ಸೈಜವರಿಗೆ 5.25ರಿಂದ 5.5 ಆರಾಮಾಗಿ 5.5ನ ನೀವು ಆರಾಮಾಗಿ ತಗೋಬೋದು. ಅವರು ಸ್ವಲ್ಪ ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ ಗೊತ್ತಾಗತ್ತಲ್ವಾ. ಈಗ ಇವರು ತುಂಬ ದೂರದಲ್ಲಿದ್ದಾರೆ, ಇವರು ಸ್ವಲ್ಪ ಹೈಟು ಮೀಡಿಯಮ್ ಇದ್ದು ಸ್ವಲ್ಪ ದಪ್ಪ ಇದ್ದಾರೆ, ಅವರಿಗೆ ಇದು. ಈಗ ನೋಡಿ, ಫ್ರಂಟಲ್ಲೂ ಅಷ್ಟೇ ತುಂಬ ಈಗ 2.5 ತೊಗೊಳ್ಳೋದಾಗಲಿ 2.25 ಆ ಥರ ಮಾಡಿಬಿಡಿ. 2 ಇಂಚ್ ತೊಗೊಂಡ್ರೆ ಸ್ಟಿಚಿಂಗ್ ಎಲ್ಲ ಆಗಿಬಿಟ್ಟು 2.25 ಇಂಚಿಗೆ ಬರುತ್ತೆ. ಕುತ್ತಿಗೆ ಅಗಲ ಮಾತ್ರ ನಾವು ಎಷ್ಟಿರುತ್ತೋ ಅಷ್ಟೇ ಇಟ್ಟರೆ ಸ್ಟಿಚಿಂಗ್ ಆದಮೇಲೆ ಅದು ಜಾಸ್ತಿ ಆಗುತ್ತೆ. ಬೇರೆ ಎಲ್ಲದು ಸ್ಟಿಚಿಂಗ್ ಆದಮೇಲೆ ಜಾಸ್ತಿ ಆಗಲ್ಲ, ಕುತ್ತಿಗೆ ಅಗಲ ಮಾತ್ರ ಸ್ಟಿಚಿಂಗ್ ಆದಮೇಲೆ ಜಾಸ್ತಿ ಆಗುತ್ತೆ. ನೋಡಿ, ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ನಂತರ ಈ ಪಟ್ಟಿ ಹೇಳಿದೆ, ನೀವು 3 ಮತ್ತು 2.5 ಎಲ್ಲ ಸೈಜ್ವರೆಗೂ ತೊಗೋಬೋದು. ಆದರೆ ನೀವು ಫ್ರಂಟಲ್ಲಿ ಬಂದುಬಿಟ್ಟು ಫ್ರಂಟಲ್ಲಿ 1 ಇಂಚನ್ನ ಜಾಸ್ತಿ ಇಡಬೇಕು. ನಾವು ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚ್ ಜಾಸ್ತಿ ಇಟ್ಟಿದ್ದೀವಿ. ಈ ರೀತಿ ಇಟ್ಟರೆ ಪಟ್ಟಿ ಅನ್ನೋದು ಹಾಳಾಗಲ್ಲ. ತುಂಬ ಜನಕ್ಕೆ ಬೆಲ್ಟ್ ಪಟ್ಟಿನ ಅಳತೆ ಮಾಡಿ ಇಡೋದೇ ತುಂಬ ಕನ್ಫ್ಯೂಷನ್ ಇರುತ್ತೆ. ಹಾಗೆ ನೋಡಿ, ಈ ರೀತಿ 4 ಪೀಸನ್ನು ಕಟ್ ಮಾಡಿ. ಮತ್ತು ಈಗ ಕುತ್ತಿಗೆಗಳ ಇದು ಕರೆಕ್ಟಾಗಿ ಆಗುತ್ತೆ. ಬೇಕಿದ್ರೆ ನೀವು 36 ಸೈಜ್ ಇದ್ದರೆ ಇದೇ ಅಳತೆನೇ ಬೇಕಾದರೆ ನೀವು ಫಾರ್ಮುಲಾನ ಇಟ್ಬಿಟ್ಟು, ನೀವು ಬೇಕಿದ್ರೆ 36 ಸೈಜವರೇ ಆಗಿದ್ದೀರಾ ಅಂತ ಅಂದರೆ ನೀವು ಕುತ್ತಿಗೆ ಆಗಲಂದರೆ ಫ್ರಂಟ್ ಡೀಪ್ ಎಲ್ಲ ನೀವು ಜಾಸ್ತಿ ಆಗ್ತೀರ ಅಂದರೆ ಇದು ಜಾಸ್ತಿ ಮಾಡ್ಕೊಬೋದು. ಶೋಲ್ಡರ್ ನೀವು ನಾನು ಕಮ್ಮಿ ಶೋಲ್ಡರ್ ಹಾಕ್ತೀನಿ ಅಂದರೆ ಇದ್ರಲ್ಲಿ ಕಮ್ಮಿ ಸಹಿತ ಮಾಡ್ಕೋಬೋದು. ಹಾರ್ಮೋನ್ ಎಲ್ಲ ಸೇಮ್ ಇರುತ್ತೆ. 36 ಸೈಜನ್ನು 5.25 ಸಾಕೇ ಸಾಕು. 34 ಅಂತಂದರೆ 5 ಇಡಿ, 32 ಸೈಜು ಅಂತಂದರೆ 5 ಇಡಿ, ಅದಕ್ಕಿಂತ ಒಳಗೆ ಬಂತಂದರೆ 4.25 4.5 ಇಡಿ ಕರೆಕ್ಟಾಗಿ ಬರುತ್ತೆ. ನಾವು ಹಾರ್ಮೋನ್ ವ್ಯತ್ಯಾಸ ಮಾಡಿದ್ರೇ ಬ್ಲೌಸ್ ಅನ್ನೋದು ಹಾಳಾಗೋದು. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಶೋಲ್ಡರ್ ಕಟ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಕಟ್ ಮಾಡಿ 1/4 ಇಂಚಿಗೆ ಈ ಥರ ಡೌನಿಂಗಲ್ಲಿ ತೊಗೊಬರ್ತಾ ಇದ್ದೀನಿ. ಯಾಕಂದರೆ ಶೋಲ್ಡರ್ ಪ್ರಾಬ್ಲಮ್ ಇರುತ್ತಲ್ವ ತುಂಬ ಜನಕ್ಕೆ, ಅಂದರೆ ಡ್ರಾಪ್ ಆಗೋ ಪ್ರಾಬ್ಲಮ್ ಇರುತ್ತಲ್ಲ, ಅದು ಸರಿ ಆಗುತ್ತೆ. ಇವತ್ತು ನಾನು ವಿಡಿಯೋ ಮಾಡೋದ್ರಲ್ಲೇ ಇರಲಿಲ್ಲ ಫ್ರೆಂಡ್ಸ್, ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತೀನಿ. ನೋಡಿ, ಇಲ್ಲಿಗೆ ಒಂದು ಡಾಟ್ಸ್ ಹಾಕೊಳ್ಳಿ. ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಇದು ಬೇಕಿದ್ರೆ ನೀವು ಫ್ರಂಟಲ್ಲಿ ಡೀಪ್ ಬೇಕಿದ್ರೆ ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ಆದರೆ ನಾನು ಅವ್ರಿಗೆ ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಫ್ರಂಟ್ ಡೀಪನ್ನು ನೀವು ಇನ್ನೂ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಆದರೆ ಹಾರ್ಮೋನ್ ಎಲ್ಲ ಸೇಮ್ ಇರಲಿ. ಮತ್ತು ಇಲ್ಲಿ ಬೆಲ್ಟ್ ಪಟ್ಟಿ ಕಟ್ ಮಾಡಿದ್ವಲ್ಲ ಅದೆಲ್ಲ ಸೇಮ್ ಇರಲಿ. ಈಗ ಬ್ಯಾಕ್ ಡೀಪ್ ಸಹಿತ ಅವ್ರು ಹೇಳಲಿಲ್ಲ, ಅವ್ರು ಏನು ಹೇಳಿದ್ರು, ಮೀಡಿಯಮಾಗಿ ಹಾಕ್ತೀನಿ ಅಂತ ಅಂದರು. ನೀವು ಬ್ಯಾಕ್ ಡೀಪು ಸಹಿತ ಅವರಿಗೆ 9-10 ಇಂಚ್, ಈಗೆಲ್ಲ ಡೀಪ್ ಏನು ಕಮ್ಮಿ ಹಾಕಲ್ಲ, ಎಲ್ಲರೂ ಚೆನ್ನಾಗೇ ಹಾಕ್ತಾರೆ. 10 ಇಂಚಿಗೆ ನಾನು ತಗೊಳ್ತಾ ಇದ್ದೀನಿ. ಆದರೆ ಇಲ್ಲಿ ಬಂದುಬಿಟ್ಟು 2.5 ಇಂಚಿಗೆ ನಾನು ಬ್ರಾಡನ್ನು ತಗೊಳ್ತೀನಿ. 2.5 ಇಂಚಿಗೂ ತೊಗೋಬೋದು ಅಥವಾ 3 ಇಂಚಿಗೂ ಸಹಿತ ಬ್ರಾಡ್ ತೊಗೋಬೋದು. ಒಬ್ಬೊಬ್ಬರು ಹೈಟ್ ಕಮ್ಮಿ ಇದ್ರೂ ಸಹಿತ ಬ್ರಾಡ್ ಅನ್ನೋದು ಜಾಸ್ತಿ ಹಾಕ್ತಾ ಇರ್ತಾರೆ. ಬ್ರಾಡ್ ಇಲ್ಲ ಅಂದರೆ ಅವ್ರು ಬ್ಲೌಸನ್ನೇ ಹಾಕಲ್ಲ. ನೋಡಿ, ಈ ರೀತಿ ನೀವು ಸೇರಿಸ್ಕೋಬೋದು. ಇಲ್ಲಿ ಸಹಿತ ನೀವು ರೌಂಡ್ ಶೇಪಿಗೆ ಬ್ರಾಡನ್ನು ಕೊಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬ್ರಾಡ್ ಅನ್ನೋದು ಬರುತ್ತೆ. ನೀವು ಇಲ್ಲಿಂದ ಇಲ್ಲಿಗೆ ಏನು ಮಾಡಮ್ಮ, ನೀವೇನಾದರೂ ಈಗ 3 ಇಂಚಿಗೆ ಈ ರೀತಿ ಹಾಕಿದ್ದೀರಾ ಅಂದಾಗ ನೀವು ಹೀಗೆ ಕೊಡಬಾರ್ದು. ಇಲ್ಲಿಗೇನಾದರೂ ನೀವು ಈ ರೀತಿ ಏನಾದರೂ ಕೊಟ್ರಿ ಅಂತ ಅಂದರೆ ಬ್ಲೌಸ್ ಅನ್ನೋದು ಶೋಲ್ಡರ್ ಡ್ರಾಪ್ ಆಗುತ್ತೆ. ಇದು ಕರೆಕ್ಟ್. ಈ ಗೆರೆ ಇದೆಯಲ್ವಾ, ಇದು ಕರೆಕ್ಟ್. ಇಲ್ಲಿಗೆ ಯಾವತ್ತೂ ಕೊಡಬಾರ್ದು. ಈ ಗೆರೆ ಅನ್ನೋದು ಕರೆಕ್ಟ್. ನೀವು ಇಲ್ಲಿ ಎಷ್ಟಾದರೂ ಬ್ರಾಡ್ ತಗೊಳ್ಳಿ. ಆ ಗೆರೆಗೆ ನೋಡಿ, ಈಗ ಇದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬ್ರಾಡ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ಮಾಡೋದ್ರಿಂದ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ನೀವು ಬ್ಯಾಕಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬ್ರಾಡ್ ಬಂದಿದೆ, ಮತ್ತು ಅದೇ ಶೇಪಿಗೆ ಬಂದು ಕುತ್ಕೊಳ್ಳುತ್ತೆ. ಎಷ್ಟು ನೀಟಾಗಿ ಎಷ್ಟು ಬೇಕಾದರೂ ಬ್ರಾಡ್ ಹಾಕ್ಬೋದು. ಶೋಲ್ಡರ್ ಡ್ರಾಪ್ ಅನ್ನೋದಾಗಲ್ಲ. ಆದರೆ ನೀವು ಈ ಟಿಪ್ಸ್ ಫಾಲೋ ಮಾಡಬೇಕು. ನಾನು ಇಲ್ಲಿ ಸ್ವಲ್ಪ 1/4 ಇಂಚ್ ಕಟ್ ಮಾಡಿದೆಲ್ಲ, ಆ ಟಿಪ್ಸ್ ಆಗಿರ್ಬೋದು. ನಾನು ಈ ಥರ ಹಾಕಿದ್ನಲ್ಲ, ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಎಷ್ಟೇ ಇನ್ನೂ ಬೇಕಾದರೆ ನೀವು ಬ್ರಾಡ್ ಕೊಟ್ಕೋಬೋದು. ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಈಗ ಫ್ರಂಟಲ್ಲಿ ಬಂದುಬಿಟ್ಟು ಫಸ್ಟು ಈ ರೀತಿ ಮಡಚಿ, ಅಂದರೆ ಟಕ್ಸ್ ಪಾಯಿಂಟ್ ತುಂಬ ಈಸಿಯಲ್ಲಿ ನೀವು ಟಕ್ಸ್ ಪಾಯಿಂಟನ್ನು ಹಿಡಿಬೋದು. ನೋಡಿ, ಇಲ್ಲಿಗೊಂದು
ನೋಡಿ ಇಲ್ಲಿಂದ 2 ಇಂಚಿಗೆ ಹೈಟ್ ಮಾಡಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು, ಇಲ್ಲಿಂದ 2 ಇಂಚಿಗೆ ಮತ್ತು ಇಲ್ಲಿಂದ 2 ಇಂಚಿಗೆ ಮತ್ತು ಇಲ್ಲಿಂದ 2 ಇಂಚಿಗೆ ಈ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರಬೇಕು. ಈ ಕಪ್ಸನ್ನು ಸರಿಯಾಗಿ ಕೂರಬೇಕು ಅಂದರೆ ಕರೆಕ್ಟಾಗಿ ನೀವು ಮಾಡಬೇಕು. ಈ ರೀತಿ ರೌಂಡ್ ಶೇಪ್ ಬಂದಿತ್ತು ಅಂದರೆ ಅಷ್ಟೇ ಕಪ್ಸ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ. ನೋಡಿ ಈ ರೀತಿ ಕರೆಕ್ಟಾಗಿ ಕಪ್ಸ್ ಅನ್ನೋದು ಕೂರ್ತು ಅಂತಂದರೆ ಕೆಲವರು ತುಂಬ ಜನ ಏನು ಮಾಡ್ಬಿಡ್ತಾರೆ ಅಂತಂದರೆ ಈ ಬೆಲ್ಟ್ ಪಟ್ಟಿ ಅನ್ನೋದು ತುಂಬ ಮೇಲ್ ತಗೊಳ್ತಾರೆ, ಅಂದರೆ ಕಪ್ಸಿಗೆ ಸರಿಯಾಗಿ ಕೂರೋದಿಲ್ಲ. ಬೆಲ್ಟ್ ಪಟ್ಟಿ ನೀವು ಆದಷ್ಟು ಸ್ವಲ್ಪ ಕೆಳಗಿಟ್ರೇ ಕರೆಕ್ಟ್ ಇರುತ್ತೆ. ಪಟ್ಟಿನ ಸ್ವಲ್ಪ ಚಿಕ್ಕದಾಗಿಡಿ. ಈ ಪಾರ್ಟ್ ಬರುತ್ತಲ್ವ, ಈ ಪಾರ್ಟನ್ನು ನೀವು ದೊಡ್ಡದಾಗಿಡಿ, ಅಂದರೆ ಬ್ರೆಸ್ಟ್ ಕೂರೋ ಅಂಥ ಪಾರ್ಟ್ ಇರುತ್ತಲ್ಲ ಇದನ್ನು ಸ್ವಲ್ಪ ದೊಡ್ಡದಾಗಿರಿ. ಬೆಲ್ಟ್ ಪಟ್ಟಿನ ಚಿಕ್ಕದಾಗಿ ಕೊಡಿ, ಅವಾಗ ಎಷ್ಟು ಚೆನ್ನಾಗಿ ಬ್ಲೌಸ್ ಕೂರುತ್ತೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ತೋಳು ಕಟ್ಟಿಂಗು ಸೇಮ್ ಇರುತ್ತೆ. ತೋಳು ಕಟ್ಟಿಂಗ್ ಅನ್ನೋದು ಅವರು 9 ಇಂಚ್ ಹೇಳಿದ್ದಾರೆ, ಆದರೆ ಇದರಲ್ಲಿ ಬಟ್ಟೆ ಶಾರ್ಟೇಜ್ ಆಗ್ತಿದೆ. ನೀವು ಏನು ಮಾಡಿ ಅಂತಂದರೆ, ನಾನು ತೋಳು ಕಟ್ಟಿಂಗು ಇನ್ನೊಂದು ಬಟ್ಟೆಯಲ್ಲಿ ಹೇಳ್ಕೊಡ್ತೀನಿ, ಆದರೆ ಅದನ್ನು ಕಟ್ ಮಾಡೋದಿಲ್ಲ. ಒಂದು ವೇಸ್ಟ್ ಬಟ್ಟೆ ಇದೆ ನೋಡಿ. ತೋಳು ಅನ್ನೋದು ಈ ಥರ ಎಡ್ಜ್ ಬರುತ್ತಲ್ವ, ಇಲ್ಲೇ ನೀವು ಮಡ್ಚ್ಕೊಳ್ಳಿ. ಈ ರೀತಿ ಮಡ್ಚ್ಕೊಂಡು 4 ಫೋಲ್ಡ್ ಈ ರೀತಿ ಮಡ್ಚ್ಕೊಂಡು ತೋಳು ಉದ್ದ ಬಂದುಬಿಟ್ಟು 9 + 1 ಇಂಚು 10 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈ ರೀತಿ 10 ಇಂಚಿಗೆ ಈ ರೀತಿ ಮಾರ್ಕ್ ಹಾಕಿ, ಇದು 9 ಇಂಚು ತೋಳು ಉದ್ದ ಆಗಿರೋದ್ರಿಂದ ಡೌನಿಂಗ್ ಅನ್ನೋದು 3 ಇಂಚ್ ತಗೋಬೇಕು. ಕಂಕಳು ಅಗಲ ಅಂದರೆ ಈ ಬಟ್ಟೆ 10 ಇಂಚ್ ಬೇಕಾಗತ್ತೆ ಅವರಿಗೆ. 9 ಇಂಚ್ ಎದೆ ಸುತ್ತಳತೆ ಇರೋದ್ರಿಂದ ಈ ಬಟ್ಟೆ ಅನ್ನೋದು 10 ಇಂಚ್ ಬೇಕಾಗತ್ತೆ. ಬೇಕಿದ್ರೆ ನಾನು ಫ್ರಂಟ್ ಪಾರ್ಟನ್ನು ಹಿಡಿದು ನಿಮಗೆ ತೋರಿಸಿರ್ತೀನಿ ನೋಡಿ. ಕರೆಕ್ಟಾಗಿ ಈ ರೀತಿ ಹಿಡಿದಾಗ ಸ್ಲೀವ್ಗೆ 10 ಇಂಚ್ ಅಂತ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. 10 ಇಂಚ್ ಬೇಕು, ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ನಾವು ಅಷ್ಟು ಬಟ್ಟೆ ಇದರಲ್ಲಿ ಇಲ್ಲ, ಹಾಗಾಗಿ ನಾವು ಏನು ಮಾಡ್ತೀನಿ ಅಂತಂದರೆ ಈ ರೀತಿ ಹಾಕ್ಕೊಳ್ತೀನಿ. ಈ ಎಡ್ಜು ಕರೆಕ್ಟಾಗಿ ಈ ರೀತಿ ಮಡ್ಚ್ಕೊಳ್ತೀನಿ. ಬಟ್ಟೆ ತುಂಬ ಕಡಿಮೆ ಇರೋದ್ರಿಂದ ಈ ರೀತಿ. ಈಗ ನೋಡಿ, ಒಂದು ಬಟ್ಟೆ 2 3 4 2 ತೋಳಿಗೆ ಆಗುತ್ತೆ. ಹಾಗೆ ತೋಳಿನ ಕಂಕಳ ಅಗಲ ಅನ್ನೋದು 10 ಇಂಚಿಗೆ ಬರುತ್ತೆ. ತೋಳಿನ ಕಂಕಳ ಅಗಲ ಅಂತ ಅಂದರೆ ಯಾವುದು ಅಂತೇಳಿ ನಾನು ತೋರಿಸ್ತೀನಿ. ತೋಳಿನ ಕಂಕಳ ಅಗಲ ಅಂತ ಅಂದರೆ ಇದಕ್ಕೆ ಹೇಳ್ತೀವಿ ಫ್ರೆಂಡ್ಸ್, ನಾನು ನೋಡಿ ಇದಕ್ಕೆ ಹೇಳ್ತೀವಿ. ಇದು 10 ಇಂಚ್ ತೋಳಿನ ಕಂಕಳ ಅಗಲ ಇದೆ, 10 ಇಂಚ್. ಇದಕ್ಕೆ ತೋಳಿನ ಕಂಕಳ ಅಗಲ ಅಂತೀವಿ. ಅದನ್ನು ನಾವು ಇಲ್ಲಿಗೆ ಇಡಬೇಕು. ಇಟ್ಬಿಟ್ಟು ಒಂದು ಗೆರೆನ ಹಾಕೊಬೇಕು. ಅದಕ್ಕೆ ನಾವು 1 ಮೀಟರ್ ಬಟ್ಟೆ ತೊಗೊಂಡ್ರೆ ಕರೆಕ್ಟಾಗಿ ಎಲ್ಲೂ ಶಾರ್ಟೇಜ್ ಬರ್ದಿರೋ ಹಾಗೆ ನಮಗೆ ಆಗುತ್ತೆ. ಈಗ ಸ್ಲೀವ್ ಡೌನಿಂಗ್ ಅನ್ನೋದು 3 ಇಂಚು ತಗೊಳ್ಳಿ. ಇನ್ನೂ ತೋಳು ಸ್ಲೀವ್ ಉದ್ದ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ 3.5 3 ಕಾಲಿಗೆ ತಗೊಳ್ಳಿ. ಅಲ್ಲಿಂದ ತೋಳಿನ ಕಂಕಳ ಅಗಲ ನಮಗೆ ಕರೆಕ್ಟಾಗಿ ಸಿಕ್ಕಿದ ಮೇಲೆ ಇಲ್ಲಿಂದ 2 ಇಂಚಿಗೆ 1 ಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಸ್ಲೀವ್ ಕಪ್ಸ್ ಕೂರೋದು, ಇಲ್ಲಿಂದ 2.5 ಇಂಚಿಗೆ 1 ಪಾಯಿಂಟನ್ನು ಮಾಡ್ಕೊಳ್ಳಿ. ಇದು ಎಲ್ಲೆಲ್ಲಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ನಾನು ಇದು 2 ಇಂಚು ಹೀಗೆ, ಇದು ಸ್ಟಿಚ್ಚಿಂಗ್ ಕರೆಕ್ಟು ಇಲ್ಲಿಗೆ ಬರೋದು. ಇಲ್ಲಿಂದ ಇದು ಬಂದುಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಇದು ಇಲ್ಲಿ ಬರುತ್ತೆ. ಇದು ಯಾವುದೇ ರೀತಿ ನೀವು ಚೇಂಜಸ್ ಮಾಡೋಂಗಿಲ್ಲ ನೋಡಿ. ಈ ರೀತಿ ಶೇಪ್ ಹಾಕಿ ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಇರುತ್ತಲ್ವಾ, ಅಲ್ಲೇ ನೀವು ಇನ್ನೊಂದು ಶೇಪನ್ನು ತಗೊಬನ್ನಿ. ಈ ಪಾಯಿಂಟಲ್ಲೇ ನೀವು ಫ್ರಂಟ್ ಶೇಪನ್ನು ತಂದರೆ ಅಂದರೆ ಬ್ಲೌಸು ಫಿಟ್ಟಿಂಗ್ ಟೈಮಲ್ಲಿ ಯಾವುದೇ ಥರ ಮಿಸ್ಟೇಕ್ ಬರಲ್ಲ, ಕರೆಕ್ಟಾಗಿ ಬರುತ್ತೆ. ನೀವೇನಾದರೂ ಇಲ್ಲಿ 1/4 ಇಂಚು ನೀವು ಇಲ್ಲಿ ತೆಗೆದಿರೋದನ್ನ ನೀವು ಇಲ್ಲಿಂದ ಏನಾದರೂ ತಂದ್ರಿ ಅಂದರೆ ಬ್ಲೌಸ್ ಫಿಟ್ಟಿಂಗ್ ಟೈಮಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೆ ನಾನು ಹೇಳೋದು, ತೋಳಿನ ಕಂಕಳ ಅಗಲನ ತೊಗೊಂಡ್ಬಿಟ್ಟು ಇಲ್ಲಿ 2 ಇಂಚಿಗೆ ಈ ರೀತಿ ಪಾಯಿಂಟ್ ಮಾಡಿಕೊಂಡು 2.5 ಇಂಚಿಗೆ 2 ಇಂಚಿಗೆ ಈ ಮಧ್ಯದಲ್ಲಿ ಬಂದಿದೆಯಲ್ಲ, ಇಲ್ಲಿ ನೀವು 1/4 ಇಂಚು ಶೇಪನ್ನು ಕೊಡಬೇಕು. ಕಟ್ಟಿಂಗು ಅಷ್ಟೇ, ನೀವು ಕಟ್ಟಿಂಗನ್ನು ಇಲ್ಲಿಂದ ಹೀಗೆ ಮಾಡಬೇಕಾಗತ್ತೆ. ನಾನು ಈ ಬಟ್ಟೆನ ಕಟ್ ಮಾಡಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಸ್ಲೀವ್ ಕಟ್ಟಿಂಗ್ ಅನ್ನೋದು ಇದು ಡೌನಿಂಗ್ ಬರುತ್ತೆ, 3 ಇಂಚು ಡೌನಿಂಗ್ ಬರುತ್ತೆ. ಹಾಗೆ ಇದು
ತೋಳಿನ ಕಂಕಳು ಅಗ್ಲ ಅಂತ ಬರುತ್ತೆ. ಅದು ಯಾವುದಂತ ಈ ಪಾರ್ಟನ್ನು ನಾವು ಈ ಅಗ್ಲ ಅಂತ ಹೇಳ್ತೀವಿ. ಇಲ್ಲಿ ಡೌನಿಂಗ್ ಬರುತ್ತೆ. ಇಲ್ಲಿ ನೋಡಿ, ಇದು ಸ್ಲೀವಿನ ಶೋಲ್ಡರ್ಗೆ ಕೂರೋ ಜಾಗ. ಇದು ಬೇರೆ ಬ್ಲೌಸು, ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತೋರ್ಸೋಕ್ಕೆ. ನೋಡಿ ಇಲ್ಲಿ ಅಂದರೆ ನಾವು ಏನು ಹೇಳ್ತೀವಿ ಅಂದರೆ, ಈ ಶೋಲ್ಡರಿಂದ ಇಲ್ಲಿವರೆಗೂ ಯಾವುದೇ ಥರ ಡಿಫ್ರೆನ್ಸ್ ಇರಲ್ಲ. ಕೈ ತೋಳಲ್ಲಿ ಕರೆಕ್ಟ್ ಇರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆದಾಗ ಡೌನ್ ಸ್ವಲ್ಪ ಜಾಸ್ತಿ ಕಡಿಮೆ ಆಗೋದು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ನಾನು ಕೈ ಇಟ್ಕೊಂಡಿದ್ದೀನ, ಇಲ್ಲಿ ತನಕ ಯಾವುದೇ ಥರ ವ್ಯತ್ಯಾಸ ಗೊತ್ತಾಗಲ್ಲ. ಇಲ್ಲಿಂದ ವ್ಯತ್ಯಾಸ ಗೊತ್ತಾಗೋದ್ರಿಂದ ನಾವು ಇಲ್ಲಿಂದ ಒಬ್ಬೊಬ್ಬರು ಕಟ್ ಮಾಡೋರು ಏನು ಮಾಡ್ತಾರೆ ಅಂದರೆ, ಇಲ್ಲಿಂದ ಹೀಗೆ ಕಟ್ ಮಾಡ್ಕೊಂಡು ಬರ್ತಾರೆ. ಹೀಗೆ ಈಗ ಮೇಲಿದು ಇಲ್ಲಿ ಕಟ್ ಮಾಡ್ಕೊ ಬಂದವರು ಏನು ಮಾಡ್ತಾರೆ ಅಂದರೆ, ಇನ್ನೂ ಸ್ವಲ್ಪ ಹೀಗೆ ಹೈಟಲ್ಲಿ ಕಟ್ ಮಾಡ್ತಾರೆ. ಈಗ ಅವರು ಕಟ್ ಮಾಡಿ ಬಂದು ಇಲ್ಲಿಗೆ ಜಾಯಿಂಟ್ ಮಾಡಬೇಕಾಗಿರುತ್ತೆ. ಅವರು ಕಟ್ ಮಾಡ್ಕೊಂಬಂದು ಈ ಥರ ಹೈಟಲ್ಲೂ ಮಾಡ್ತಾರೆ, ಈ ರೀತಿ ಕೆಳಗೂ ಮಾಡ್ತಾರೆ. ಆಗ ಶೇಪ್ ಅನ್ನೋದು ತಪ್ಪೋಗುತ್ತೆ. ಇಲ್ಲಿ ಈ ಶೇಪ್ ಅನ್ನೋದು ಕರೆಕ್ಟಾಗಿ ಶೋಲ್ಡರಿಂದ ಇಲ್ಲಿ ತುಂಬ ಜನಕ್ಕೆ ನೀವು ಬ್ಲೌಸ್ ನೋಡಿ, ಈ ಶೋಲ್ಡರ್ ಹತ್ರ ಚೂಪಿಗೆ ಬಂದಿರುತ್ತೆ, ಇಲ್ಲಾಂದರೆ ಫುಲ್ ಡೌನಿಗೆ ಇಳಿದಿರುತ್ತೆ. ಅವರು ಈ ಕಟ್ಟಿಂಗ್ ಮಾಡೋ ಜಾಗದಲ್ಲಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡು ಬಂದು ಕರೆಕ್ಟಾಗಿ ಈ ಪಾಯಿಂಟಿಗೆ ಸೇರಿಸಲ್ಲ, ಡೌನ್ ಮಾಡ್ತಾರೆ, ಇಲ್ಲಾಂದರೆ ಹೈಟ್ ಮಾಡ್ತಾರೆ. ಅದರಿಂದನೂ ಸಹಿತ ಸ್ಲೀವ್ ಅನ್ನೋದು ಹಾಳುತ್ತೆ. ಸ್ಲೀವ್ ಚೆನ್ನಾಗಿಲ್ಲ ಅಂದರೆ ಬ್ಲೌಸೇ ಚೆನ್ನಾಗಿ ಕಾಣಲ್ಲ. ಇಲ್ಲಿ 2.5 ಇಂಚ್ ಆದಮೇಲೆ ಏನು ಮಾಡಬಾರ್ದು ಅಂತ ನಾನು ಈ ಪಾಯಿಂಟ್ ಮಾಡಿರೋದು. ಅಂದರೆ ಇಲ್ಲಿ 2.5 ಇಂಚ್ ಕಳೆದ ಮೇಲೆ ಇಲ್ಲಿಂದ ನಾವು ಗೆರೆ ಹೇಗಿರುತ್ತೋ ಅಲ್ಲಿಗೆ ಹೊಯ್ಬೇಕು. ಅಂದರೆ ಡೌನು ಮಾಡಬಾರ್ದು, ಹೈಟು ಮಾಡಬಾರ್ದು. ಮತ್ತು ಈ 1/4 ಇಂಚು ನೆಕ್ಸ್ಟ್ 2ನೇ ಸತಿ ಕಟ್ ಮಾಡೋದು. ಈ 1/4 ಇಂಚು ಸತಿ 1/4 ಇಂಚೆ ಕಟ್ ಮಾಡಬೇಕು. ಒಬ್ಬೊಬ್ಬರು ನಾನು ನೋಡ್ತೀನಿ ಇಷ್ಟು ಬಟನ್ ಕಟ್ ಮಾಡಿರ್ತಾರೆ. ಈ ಮೇಲಿನ ಕಟ್ಟಿಂಗಿಗೂ ಈ ಕೆಳಗಡೆ ಶೇಪಿನ ಕಟ್ಟಿಂಗಿಗೂ 1 ಇಂಚ್ ಅಂತರ ಇರುತ್ತೆ. ಆ ರೀತಿ 1 ಇಂಚು ಅಂತರ ಇತ್ತು ಅಂದಾಗ ಸ್ಲೀವು ಫ್ರಂಟಲ್ಲಿ ತುಂಬ ಎಳ್ಕೊಳತ್ತೆ. ಅಂದರೆ ಸ್ಲೀವ್ ಜಾಗದಲ್ಲಿ ಸ್ಲೀವೇ ಕೂತಿರೋದಿಲ್ಲ. ಫ್ರಂಟಲ್ಲಿ ಅಂತಂದರೆ ಇಲ್ಲಿ ನೀವೇನಾದರೂ 2ನೇ ಶೇಪ್ ಕಟ್ ಮಾಡುವಾಗ ಇಲ್ಲಿ ಜಾಸ್ತಿ ಅಂದರೆ 3/4 ಇಂಚು 1 ಇಂಚಿಗೆ ನೀವು ಕಟ್ ಮಾಡಿದ್ರಿ ಅಂದಾಗ ಏನಾಗುತ್ತೆ ಅಂತಂದರೆ, ಈ ಸ್ಲೀವ್ ಅನ್ನೋದು ಈ ರೀತಿ ಎಳ್ಕೊಳತ್ತೆ. ಅವರಿಗೆ ಸ್ಲೀವ್ ಅನ್ನೋದು ಕಂಕಳು ಇಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ನಾನು ಹೇಳೋದು, ನೀವು ಎಲ್ಲಿ ಪಾಯಿಂಟ್ ಮಾಡಿದ್ರೋ ಅಲ್ಲಿಗೆ ಸ್ಲೀವ್ ಕಟ್ಟಿಂಗನ್ನು ಮಾಡಿ. ಸ್ಲೀವ್ ಕಟ್ಟಿಂಗ್ ಇಂಪಾರ್ಟೆಂಟಾಗಿ ಆರಾಮಾಗಿ ಮಾಡಿ, ಇಲ್ಲ ಅಂತ ಅಂದರೆ ಬ್ಲೌಸ್ ಹಾಳಾಗುತ್ತೆ. ಫ್ರೆಂಡ್ಸ್, ಇವತ್ತು ನಿಮಗೆ ಈ ರೀತಿ ನೋಡಿ, ಯಾರಾದರೂ ನಿಮಗೆ ನನಗೂ ಒಂದು ಇದೇ ರೀತಿ ಕಟ್ಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಮೇಡಮ್, ನಾನು ಅಳತೆ ಹೇಳ್ತೀನಿ, ಒಂಚೂರು ಕಟ್ಟಿಂಗ್ ಮಾಡಿ ತೋರಿಸಿ ಅಂತ ಹೇಳಿದ್ರೆ, ರಿಕ್ವೆಸ್ಟ್ ಮಾಡಿದ್ರೆ ನಾನು ಮಾಡಿ ತೋರಿಸ್ತೀನಿ. ನಿಮ್ಮ ಅಳತೆ ಹೇಳಿದ್ರೆ, ಮೈ ಉದ್ದ ಹೇಳಿದ್ರೆ, ನಿಮಗೆ ಟೈಲರಿಂಗ್ ಸ್ವಲ್ಪ ಗೊತ್ತಿದೆ ಅಂತಂದರೆ ನೀವು ಮೈ ಉದ್ದ ಆಗಿರ್ಬೋದು, ಎದೆ ಸುತ್ತಳತೆ ಆಗಿರ್ಬೋದು, ಕಂಕಳಾಗಿರ್ಬೋದು. ಕಂಕಳು ಇದಿರುತ್ತಲ್ಲ ಫ್ರೆಂಡ್ಸ್, ನೀವು ಕಂಕಳನ್ನ ಹಿಂಗೆ ತೋಳ ಕಂಕಳ ಹತ್ರ ಇರುತ್ತಾ ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿ ಅರ್ಧನ ನನಗೆ ಹೇಳಬೇಕಾಗತ್ತೆ, ಇಲ್ಲಾಂದರೆ ಫುಲ್ ರೌಂಡಿಂಗು ಸಹಿತ ಹೇಳ್ಬೋದು. ಕಂಕಳು ರೌಂಡಿಂಗ್ ಹೇಳಿದ್ರೆ ನಿಮ್ಮ ಫಿಟ್ಟಿಂಗನ್ನು ಕರೆಕ್ಟಾಗಿ ಕಟ್ ಮಾಡೋ ಥರ ಮಾರ್ಕ್ ಹಾಕಿ ಕೊಡ್ತೀನಿ ನಾನು ಫ್ರೀಯಾಗಿ. ಇದಕ್ಕೆ ಯಾವುದೇ ಥರ ಚಾರ್ಜಸ್ ಇಲ್ಲ. ಅಂದರೆ ನಾನು ವಿಡಿಯೋದಲ್ಲೇ ಹೇಳ್ತೀನಿ, ವಿಡಿಯೋ ಬಿಟ್ಟು ನನಗೆ ಎಕ್ಸ್ಟ್ರಾ ಮತ್ತು ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ. ನೀವು ತೋಳಿನ ಕಂಕಳಗ್ಲ, ಆಮೇಲೆ ಕುತ್ತಿಗೆ ಮುಂಭಾಗದ ಉದ್ದ ಈ ರೀತಿ ಏನಾದರೂ ಹೇಳಿದರೆ ನಾನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಅಂದರೆ ನಾನು ಪೇಪರಲ್ಲಿ ಕಟ್ ಮಾಡ್ತೀನಿ. ಇನ್ನು ನಾನು ಡ್ರಾಯಿಂಗ್ ಪೇಪರ್ ಶೀಟ್ ತಂದಿಟ್ಕೊಳ್ತೀನಿ, ಕಟ್ ಮಾಡೋದು ಹೇಳ್ಕೊಡ್ತೀನಿ. ನಿಮಗೆ ಯಾರಿಗಾದರೂ ನನಗೆ ಯಾಕೋ ಕಟ್ಟಿಂಗ್ ಮಾಡಿದ್ದೆ ಸರಿ ಆಗ್ತಾ ಇಲ್ಲ, ಬ್ಲೌಸು ಸರಿಯಾಗಿ ಕೂರ್ತಾ ಇಲ್ಲ, ನಮ್ಗೆ ಈ ಸೈಜಿಗೆ ಅಳತೆಗೆ ಕಟ್ಟಿಂಗ್ ಮಾಡಿ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಇದರಲ್ಲಿ ನಂಬರ್ ಹಾಕಿರ್ತೀನಿ, ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಆ ಅಳತೆಗೆ ವಿಡಿಯೋದಲ್ಲಿ ನನಗೆ ಫ್ರೀ ಆದಾಗ ನಿಮಗೆ ಕಟ್ ಮಾಡಿ ಹೇಳ್ಕೊಡ್ತೀನಿ. ತುಂಬ ಅರ್ಜೆಂಟ್ ಮಾಡಿದ್ರೆ ನನಗೂ ಈಗ ಸ್ಟಿಚಿಂಗ್ ಜಾಸ್ತಿ ಆಗಿರೋದ್ರಿಂದ ಸ್ಟಿಚಿಂಗ್ ಕೆಲಸ ಜಾಸ್ತಿ ಇರುತ್ತೆ, ನನಗೆ ಫ್ರೀ ಆದರೆ ಹೇಳ್ಕೊಟ್ಬಿಡ್ತೀನಿ ತಕ್ಷಣ. ಇಲ್ಲ ಸ್ವಲ್ಪ ಫ್ರೀ ಇಲ್ಲ ಅಂತಂದರೆ ನಾನು ವಿಡಿಯೋದಲ್ಲೇ ಹೇಳ್ತೀನಿ, ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ, ಫ್ರೀಯಾಗೇ ಹೇಳ್ಕೊಡ್ತೀನಿ. ಅದು ನೀವು ಅಳತೆಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಬೇಕು. ಫೋನ್ ನಂಬರ್ ಇರುತ್ತಲ್ಲ, ಫೋನ್ ಮಾಡಿ ಬೇಕಾದರೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಲೈಕ್ ಮಾಡಿ ಅಂತ ಹೇಳಕ್ಕೆ ಹೇಳ್ತೀನಿ ಅಂದರೆ, ನೋಡಿ ಈ ಥರ ಅವ್ರಿಗೆ ಎಷ್ಟಿದೆ, ಅವ್ರ ಊರಲ್ಲೇ ಇದ್ದವ್ರು ಹೇಳ್ಕೊಡೋಲ್ಲ, ನಾನು ಎಷ್ಟೋ ದೂರದಲ್ಲಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ನೋಡಿದವರು ನೀವೆಲ್ಲರೂ ಲೈಕ್ ಮಾಡಬೇಕು. ಹಾಗೆ ಸಬ್ಸ್ಕ್ರೈಬ್ ಆಗಿದ್ದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.